ವೆಲ್ಕಮ್ ಟು ಬಂಧನ ಫಾರ್ ಎವರ್ ಯೂಟ್ಯೂಬ್ ಚಾನಲ್. ಈಗ 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಅದು ಸಿಪ್ಪೆ ತೆಗೆದು ಒಂದು ಆಲೂಗೆಡ್ಡೆನ ಕಟ್ ಮಾಡ್ಕೊತಿದ್ದೀನಿ, ಸಣ್ಣದಾಗಿ ಸ್ಲೈಸ್ ಮಾಡ್ಕೊತಿದ್ದೀನಿ. ನಾವು 2 ಜನಕ್ಕಾಗಷ್ಟು 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಜನಕ್ಕೆ ಅಂದರೆ ಇನ್ನೂ ಜಾಸ್ತಿ ತೊಗೋಬೋದು. ಈಗ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ 1 ಕಪ್ ಕಡಲೆ ಹಿಟ್ಟು, ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಗ್ಲಾಸ್ ವಾಟರು. ಅದನ್ನು ಸ್ವಲ್ಪ ಉಗುರು ಬೆಚ್ಚ ಆಗೋಷ್ಟು ಕಾಯಿಸ್ಕೋಬೇಕಷ್ಟೆ. ಜಾಸ್ತಿ ಬಿಸಿ ಎಲ್ಲ ಮಾಡ್ಕೋಬೇಡಿ, ಲೈಟಾಗಿ ಬಿಸಿ ಮಾಡ್ಕೊಳ್ಳಿ. 1 ಮಿನಿಟ್ ಅಷ್ಟು ಸಾಕು. ಅದು ಕಾಯಿಸ್ಕೊಂಡು ಆಲೂಗೆಡ್ಡೆ ಕಟ್ ಮಾಡಿದ್ದನ್ನ ನೀರಲ್ಲಿ ನೆನೆಸಿಟ್ಕೊಳ್ಳಿ. ಈಗ ಕಾದಿದೆಯಲ್ಲ ವಾಮ್ ವಾಟರ್, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಕಡಲೆ ಹಿಟ್ಟು. 1 ಕಪ್ ಫುಲ್ ಹಾಕ್ಬಿಡಿ. ಮತ್ತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೊಳ್ಳಿ. ನನಗೆ 1.5 ಸ್ಪೂನ್ ಸಾಕು, ಅದಕ್ಕೆ 1.5 ಸ್ಪೂನ್ ಹಾಕೋತಾ ಇದ್ದೀನಿ. ಮತ್ತು ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಹದ ಬರೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಗಟ್ಟಿ ಎಲ್ಲ ಬೇಡ, ತೀರಾ ತೆಳ್ಳಗೂ ಬೇಡ, ಮೀಡಿಯಮ್ ಆಗಿರಬೇಕದು. ನೋಡಿ ಈ ಥರ ಬರಬೇಕು. ಆಮೇಲೆ ಕಾದಿರೋ ಎಣ್ಣೆಗೆ ಬಿಡಿ, ಹಚ್ಬಿಟ್ಟು ಒಂದೊಂದೇ ಆಲೂಗೆಡ್ಡೆನ ಬಿಡಿ. ತುಂಬ ಎಣ್ಣೆ ಕಾಯಿಸ್ಕೋಬೇಡಿ, ಲೈಟಾಗಿ ಕಾಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಅದನ್ನು ಜಾಸ್ತಿ ಉರಿ ಕೊಡಬೇಡಿ, ಅದೆಲ್ಲ ಸೀದೋಗಿಬಿಡುತ್ತೆ. ನಿಮಗೆ ಡೈಲಿ ಈ ಥರ ಕುಕ್ಕಿಂಗ್ ವ್ಲಾಗ್ಸ್ ಬೇಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಡೈಲಿ ಹಾಕೋದೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಡೈಲಿ ಹೀಗೆ ವೆರೈಟಿ ಆಗಿರೋದು, ಹೆಲ್ದಿಯಾಗಿರೋದು ಹೇಗೆ ಮಾಡ್ಕೊಳ್ಳೋದು ಅಡುಗೆ ಅಂತ ತೋರಿಸ್ತೀವಿ. ಸೋಡಾ ಏನಕ್ಕೆ ಹಾಕಬಾರ್ದು ಅಂದರೆ, ಸೋಡಾ ತಿಂದರೆ ಗ್ಯಾಸ್ಟ್ರಿಕ್ ಬರುತ್ತೆ, ಹೊಟ್ಟೆ ಉಬ್ಬರ ಬರುತ್ತೆ, ಎಲ್ಲರಿಗೂ ಆಗಲ್ಲ ಅದು. ಸೋಡಾ ಇಲ್ಲದೇನೂ ಕ್ರಿಸ್ಪಿಯಾಗಿ ಹೇಗೆ ಮಾಡೋದು ಅಂತ ನಾವಿಲ್ಲಿ ತೋರಿಸ್ತಾ ಇರೋದು. ನೋಡಿ, ಬ್ರೌನ್ ಬರ್ತಿದೆ. ಹೀಗೆ ಬ್ರೌನ್ ಬರಬೇಕು. ಇನ್ನೂ ಸ್ವಲ್ಪ ಬರೋವರೆಗೂ ಲೋ ಫ್ಲೇಮಲ್ಲೇ ಅದನ್ನ ಕಾಯಿಸ್ಕೊಳ್ತೀವಿ. ನಮ್ಗೆ ಹೀಗೆ ಸಪೋರ್ಟ್ ಮಾಡಿ, ನಮ್ಮನ್ನ ಫಾಲೋ ಮಾಡಿ. ಇನ್ನೂ ಹೆಚ್ಚು ವಿಡಿಯೋ ಮಾಡಬೇಕಂದ್ರೆ ನೀವು ನಮಗೆ ಸಪೋರ್ಟ್ ಮಾಡಿದರೆ ನಾವು ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡಿ ಹಾಕ್ತೀವಿ. ನೋಡಿ, ಹಿಂಗೆ ಬ್ರೌನ್ ಆಗ್ತಾ ಇದೆ. ನೀಟಾಗಿ ಬೇಯಿಸ್ಕೋಬೇಕು, ಅದನ್ನು ಮಧ್ಯದಲ್ಲಿ ಎತ್ತಬಾರ್ದು. ತುಂಬ ಸೀಸ್ಕೊಳ್ಳಬೇಡಿ, ಇಷ್ಟಾದರೆ ಸಾಕು. ಇಷ್ಟಾದಮೇಲೆ ತೆಗೆದುಬಿಡಿ. ನೋಡಿ, ಇಷ್ಟು ಕಲರ್ ಬಂದರೆ ಸಾಕು. ಇವಾಗ ಬನ್ನಿ ನನ್ನ ಹಸ್ಬೆಂಡ್ಗೆ ಕೊಡೋಣ, ಹೇಗಿದೆ ಅಂತ ಹೇಳ್ತಾರೆ, ಕೇಳೋಣ. ಹೇಗಿದೆ ರೀ? ನೋಡಿ, ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನೀವು ಹೀಗೆ ನಿಮ್ಮ ಮನೆಯವ್ರಿಗೆ, ನಿಮ್ಮ ಮಕ್ಕಳಿಗೆಲ್ಲ ಮಾಡಿ ಕೊಡಿ. ಇಷ್ಟಪಡ್ತಾರೆ, ಮಕ್ಕಳು ಕೂಡ ಇಷ್ಟಪಡ್ತಾರೆ, ನಿಮ್ಮ ಮನೆಯವರು ಇಷ್ಟಪಡ್ತಾರೆ.